ಬಿಜೆಪಿಯ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಲೆಕ್ಕಾಚಾರ ಸ್ಟ್ರಾಟಜಿ ಹೆಂಗಿರುತ್ತೆ ಅಂತ ಹೇಳಿದ್ರೆ ಸದಾನಂದ ಬಿಜೆಪಿಯ ಮುಖಂಡ ಮೈಸೂರಿನ ಸ್ಥಳೀಯ ನಾಯಕ ಸದಾನಂದ ಅವರು ಕಾಂಗ್ರೆಸ್ಗೆ ಹೋಗೇ ಬಿಟ್ರು ಅಂತ ಹೇಳಿ ಎಲ್ಲರೂ ಅಂದ್ಕೊಂಡಿದ್ರು. ಕಾಂಗ್ರೆಸ್ನ ಕಾರ್ಯಕ್ರಮದ ಬ್ಯಾನರ್ನಲ್ಲೂ ಕೂಡ ಅವರು ಫೋಟೋ ಕೂಡ ಹಾಕಿದ್ರು. ಆದರೆ ಅಲರ್ಟ್ ಆದಂಥ ಬಿಜೆಪಿ ಯಾವ ರೀತಿ ರಿವರ್ಸ್ ಆಪರೇಷನ್ ಮಾಡಿದೆ ಅಂತ ಹೇಳಿದ್ರೆ, ಅದನ್ನು ಹೇಗೆ ಟೇಕ್ ಓವರ್ ಮಾಡಿದೆ ಅಂತ ಹೇಳಿದ್ರೆ, ಈಗ ಎಲ್ಲವೂ ಕೂಡ ಉಲ್ಟಾ ಪಲ್ಟಾ ಆಗಿದೆ. ಕಾಂಗ್ರೆಸ್ನ ಲೆಕ್ಕಾಚಾರವೇ ಉಲ್ಟಾ ಪಲ್ಟಾ ಆದಂಗೆ ಕಾಣಿಸ್ತಾ ಇದೆ. ಸದಾನಂದ ಫೋಟೋವನ್ನು ಕಾಂಗ್ರೆಸ್ನ ಕಾರ್ಯಕರ್ತರು ಮುಚ್ಚಿದ್ದಾರೆ. ಕಾಂಗ್ರೆಸ್ ಕಾರ್ಯಕ್ರಮದ ವೇದಿಕೆಯಲ್ಲಿ ಸದಾನಂದ ಅವರ ಭಾವಚಿತ್ರ ಇತ್ತು. ವಿಜಯೇಂದ್ರ ಅವರ ಅಖಾಡಕ್ಕಿಳಿದ ನಂತರ ರಿವರ್ಸ್ ಆಪರೇಷನ್ ಮಾಡಿ ಎಲ್ಲವನ್ನು ಕೂಡ ಸರಿಪಡಿಸಿದ್ದಾರೆ. ವಿದ್ಯಾರಣ್ಯಪುರಂನ ಭೂತಾಳೆ ಮೈದಾನದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರು. ಆ ಆಯೋಜನೆಯ ಕಾರ್ಯಕ್ರಮದ ಫ್ಲೆಕ್ಸ್ನಲ್ಲಿ ಸದಾನಂದ ಅವರ ಫೋಟೋವನ್ನು ಕಾಂಗ್ರೆಸ್ನವರು ಹಾಕಿದ್ರು. ಆದರೆ ಈಗ ಬಿಜೆಪಿಯವರು ರಿವರ್ಸ್ ಆಪರೇಷನ್ ಮಾಡಿ ಹಾಗೇನೂ ಇಲ್ಲ, ಸದಾನಂದ ಅವರು ಹೋಗೋದಿಲ್ಲ ಅನ್ನೋದನ್ನು ಕನ್ಫರ್ಮ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಆ ಫೋಟೋವನ್ನು ಮುಚ್ಚಿದ್ದಾರೆ. ಈಗ ST ಸೋಮಶೇಖರ್ ಫ್ಲೆಕ್ಸ್, ರಾಜೀವ್ ಕಾಂಗ್ರೆಸ್ ಸೇರ್ಪಡೆ ಆಗಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಹಾಕಲಾಗಿದ್ದಂಥ ಫ್ಲೆಕ್ಸ್ನಲ್ಲಿ ಸದಾನಂದ ಅವರ ಫೋಟೋ ಹಾಕಿದ್ರು. ಆದರೆ ಬಿಜೆಪಿ ಅಲರ್ಟ್ ಆಗಿ ಅವರು ಪಕ್ಷ ಬಿಟ್ಟು ಹೋಗದ ರೀತಿಯಲ್ಲಿ ಎಲ್ಲ ಲೆಕ್ಕಾಚಾರಗಳನ್ನು ಮಾಡಿ ಈಗ ಕಾಂಗ್ರೆಸ್ಗೆ ಒಂದು ರೀತಿಯಲ್ಲಿ ಮಾಸ್ಟರ್ ಸ್ಟ್ರೋಕ್ ಕೊಟ್ಟಿದ್ದಾರೆ. ನೋಡಿ, ಮೈಸೂರು ಲೋಕಸಭಾ ಕ್ಷೇತ್ರ ಬಿಜೆಪಿಯು ಕೂಡ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದೆ. ಯಾಕಂತ ಹೇಳಿದ್ರೆ ಮಹಾರಾಜರು ಕಣದಲ್ಲಿದ್ದಾರೆ. ಇತ್ತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ತವರು ಜಿಲ್ಲೆ ಆಗಿರೋದ್ರಿಂದ ಹೇಗಾದರೂ ಮಾಡಿ ಗೆಲ್ಲಲೇಬೇಕು ಅನ್ನುವ ಲೆಕ್ಕಾಚಾರದಲ್ಲಿದ್ದಾರೆ. ಹೀಗಾಗಿ ಕಾಂಗ್ರೆಸ್ ಆಪರೇಷನ್ ಮೂಲಕ ಸದಾನಂದ ಸೇರಿದಂತೆ ಕೆಲ ಬಿಜೆಪಿಯ ನಾಯಕರನ್ನ ತನ್ನ ಕಡೆಗೆ ಸೆಳೆಯುವಂಥ ಪ್ರಯತ್ನ ಮಾಡ್ತಾ ಇತ್ತು, ನಿರಂತರವಾಗಿ ಪ್ರಯತ್ನದಲ್ಲಿತ್ತು. ಆದರೆ ಅಲರ್ಟ್ ಆಗಿರುವಂಥ ಬಿಜೆಪಿ, ಎಚ್ಚೆತ್ಕೊಂಡಿರುವಂಥ ಬಿಜೆಪಿ ಕಾಂಗ್ರೆಸ್ನ ಆಪರೇಷನ್ ಹಸ್ತಕ್ಕೆ ಕೌಂಟರ್ ಕೊಟ್ಟು ಯಾರ್ಯಾರು ಪಕ್ಷ ಬಿಟ್ಟು ಹೋಗೋರಿದ್ರು ಅವರನ್ನ ಮನವೊಲಿಸಿ ಅವರನ್ನ ಸಮಾಧಾನ ಪಡಿಸುವಲ್ಲಿ ಯಶಸ್ವಿಯಾಗಿದೆ. ಈ ಕಾರಣದಿಂದ ಎಲ್ಲ ಮುಗ್ದೆ ಹೋಯ್ತು ಅಂತೇಳಿ ಅಂದ್ಕೊಂಡಿದ್ದಂತಹ ಕಾಂಗ್ರೆಸ್ ಫ್ಲೆಕ್ಸ್ ಕೂಡ ಹಾಕಿತ್ತು, ಯಾರು ಬಿಜೆಪಿಯಿಂದ ಕಾಂಗ್ರೆಸ್ ಬರ್ತಾರೆ ಅಂತವರದ್ದು. ಆದರೆ ಬಿಜೆಪಿಯ ಮಾಸ್ಟರ್ ಸ್ಟ್ರೋಕ್ಗೆ ಈಗ ಆ ಫ್ಲೆಕ್ಸ್ ಅನ್ನ ಮುಚ್ಚಿದ್ದಾರೆ.